ಬಲವಂತದ ಮದುವೆ ಭಾಗ 13. ಲಕ್ಷ್ಮಿ ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ನಾನಿ ತಂಗಿ ಶ್ರುತಿಯನ್ನು ಕಿಡ್ನಾಪ್ ಮಾಡಿದ್ದು ನಿಜ. ಆದರೆ ಆಕೆ ಅವಳನ್ನು ಯಾವುದೇ ಗೋದಾಮ್ನಲ್ಲಿ ಇಟ್ಟಿರಲಿಲ್ಲ. ಬದಲಿಗೆ ಇಡೀ ಹೈದರಾಬಾದ್ ಮಲೆನಾಡಿನ ಜನರೆಲ್ಲ ಓಡಾಡುವಂತಹ ನಾನಿಯದೇ ಒಡೆತನದ ಅತ್ಯಂತ ಪ್ರತಿಷ್ಠಿತ ಐಷಾರಾಮಿ ಹೋಟೆಲ್ನ ರಹಸ್ಯ ರೂಮ್ ಒಂದರಲ್ಲಿ ಶ್ರುತಿಯನ್ನು ಕಟ್ಟಿಹಾಕಿದ್ಲು. ಯಾರೋ ತನ್ನ ಸ್ವಂತ ಹೋಟೆಲ್ ಒಳಗೆ ಹುಡುಕಲ್ಲ ನೋಡಿ ಅನ್ನೋದು ಲಕ್ಷ್ಮಿಯ ಕ್ರೂರ ಪ್ಲಾನ್ ಆಗಿತ್ತು. ಮಲ್ಲಿಕಾ ಕೈಯಲ್ಲಿ ಆಸ್ತಿ ಪತ್ರಗಳನ್ನು ಹಿಡಿದುಕೊಂಡು ಒಂಟಿಯಾಗಿ ಆ ಹೋಟೆಲ್ನ ಕಾರಿಡಾರ್ನಲ್ಲಿ ಹೆಜ್ಜೆ ಆಗ್ತಾ ಇದ್ಲು. ಲಕ್ಷ್ಮಿ CCTV ಕ್ಯಾಮರಾದಲ್ಲಿ ಇದನ್ನು ನೋಡಿ ರೂಮ್ ಒಳಗಿನಿಂದಲೇ ಸೌಂಡ್ ಸಿಸ್ಟಮ್ ಮೂಲಕ ನಕ್ಕದ್ಲು. ಬಾ ಮಲ್ಲಿಕಾ ಬಾ, ನೀನು ತುಂಬ ಬುದ್ಧಿವಂತೆ ಅಂದ್ಕೊಂಡಿದ್ದೆ. ಆದರೆ ನಿನ್ನ ತಂಗಿ ಪ್ರಾಣ ಬೇಕು ಅಂದರೆ ಇವತ್ತು ನೀನು ಈ ಆಸ್ತಿ ಪತ್ರಕ್ಕೆ ಸಹಿ ಹಾಕಲೇಬೇಕು. ಮೊದಲು ನಿನ್ನ ಫೋನನ್ನು ಕಾರಿಡಾರ್ನಲ್ಲಿರೋ ಕಸದ ಡಬ್ಬಿಗೆ ಹಾಕ್ಬಿಡು ಅಂತ ಅಂದ್ಲು. ಮಲ್ಲಿಕಾ ತನ್ನ ಫೋನನ್ನು ಡಬ್ಬಿಗೆ ಹಾಕಿ ರೂಮ್ ನಂಬರ್ 404 ಒಳಗಡೆ ನುಗ್ಗಿದ್ಲು. ಒಳಗೆ ಶ್ರುತಿಯನ್ನು ಚೇರ್ಗೆ ಕಟ್ಟಿ ಹಾಕಲಾಗಿತ್ತು. ಲಕ್ಷ್ಮಿ ಕೈಯಲ್ಲಿ ಸಣ್ಣ ಚಾಕು ಹಿಡಿದು ನಿಂತಿದ್ಲು. ಲಕ್ಷ್ಮಿ ಕ್ರೂರವಾಗಿ ನಗುತ್ತಾ, ಮೊದಲು ಈ ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಬಿಡು, ಇಲ್ಲಾಂದರೆ ನಿನ್ನ ಈ ಮುದ್ದಾದ ತಂಗಿ ಅಲಿಯಾಸ್ ವಾರ್ಗಿತ್ತಿ ಇವಳ ಮುಖದ ಮೇಲೆ ಈ ಚಾಕು ಗೀಚುತ್ತೆ ಅಂತ ಮಲ್ಲಿಕಾಳ ಕಡೆಗೆ ಆಸ್ತಿ ಪತ್ರ ಎಸೆದ್ಲು. ಮಲ್ಲಿಕಾ ಸಹಿ ಹಾಕಲು ಹೋದಾಗ ಲಕ್ಷ್ಮಿ ಬೇಕಂತಲೇ ಅವಳ ಕೈಯನ್ನು ಹಿಂದಕ್ಕೆ ಎಳೆದು ಅವಳ ತೋಳಿಗೆ ಆ ಚಾಕುವಿನಿಂದ ಜೋರಾಗಿ ಕಿರಿಬಿಟ್ಲು. ಮಲ್ಲಿಕಾಳ ಕೈಯಿಂದ ರಕ್ತ ಚಿಮ್ಮಿತ್ತು. ಆಕೆಗೆ ತೀವ್ರವಾದ ಪೆಟ್ಟಾಯಿತು. ಮಲ್ಲಿಕಾ ನೋವಿನಿಂದ ಮಖ ಸುಡ್ತಿದ್ರು ಕೂಡ ಕಣ್ಣೀರು ಹಾಕದ ಲಕ್ಷ್ಮಿ ಕಣ್ಣುಗಳನ್ನೇ ದಿಟ್ಟಿಸಿದ್ಲು. ಮಲ್ಲಿಕಾ ರಕ್ತ ಸಿಕ್ತ ಕೈಯಲ್ಲೇ ಪೆನ್ ಹಿಡಿದು ಸಹಿ ಹಾಕಿ ಪತ್ರವನ್ನು ಲಕ್ಷ್ಮಿ ಕೊಟ್ಲು. ಲಕ್ಷ್ಮಿ ಆ ಪತ್ರವನ್ನು ನೋಡಿ ಹುಚ್ಚಿಯ ತರಹ ಸಂಭ್ರಮಿಸಿದ್ಲು. ಗೆದ್ದೆ, ಇವತ್ತಿಗೆ ನಾನು ರೋಡಿಗೆ ಬಂದ ನೀನು ಭಿಕ್ಷುಕಿ ಆದೆ. ನಾನೀಗ ಈ ಪತ್ರ ತಗೊಂಡು ಲಂಡನ್ಗೆ ಓಡೋಗ್ತೀನಿ. ಪೊಲೀಸರು ಬರೋಷ್ಟರಲ್ಲಿ ನನ್ನ ಕೆಲಸ ಮುಗೀತು ಅಂತ ನಗುತ್ತಾ ಬಾಗಿಲಿನ ಕಡೆ ನಡೆದ್ಲು. ಆದರೆ ಮಲ್ಲಿಕಾ ಆ ತೀವ್ರವಾದ ನೋವಿನ ನಡುವೆಯೂ ಕೂಡ ಜೋರಾಗಿ ನಗಲು ಶುರು ಮಾಡಿದ್ಲು. ಅವಳ ನಗು ಕೇಳಿ ಲಕ್ಷ್ಮಿ ಜಾಗದಲ್ಲೇ ಕಲ್ಲಾಗಿ ನಿಂತಳು. ಯಾಕೆ ನಗ್ತಾ ಇದೆಯಾ ಲೇ ಹಳ್ಳಿ ಗಂಟಿ ಅಂತ ಕೂಗಿದ್ಲು. ಮಲ್ಲಿಕಾ ತನ್ನ ಗಾಯಗೊಂಡ ಕೈಯನ್ನು ಒರೆಸಿಕೊಳ್ಳುತ್ತಾ ಹೇಳಿದ್ಲು, ಲಕ್ಷ್ಮಿ, ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದಾಗಿನಿಂದ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಾನು ವಾಚ್ ಮಾಡ್ತಾ ಇದ್ದೆ. ನೀನು ನನ್ನ ತಂಗಿ ಶ್ರುತಿಯನ್ನು ಕಿಡ್ನ್ಯಾಪ್ ಮಾಡಿದ್ದು ಬರೀ ಆಸ್ತಿಗೋಸ್ಕರ ಅಲ್ಲ, ನನ್ನನ್ನು ಸಾಯಿಸೋಕೆ ಅಂತ ನಾನು ಗೊತ್ತು. ನಾನು ಅಲ್ಲಿಂದ ಹೊರಡುವಾಗ ಇಡೀ ಹೈದರಾಬಾದ್ ಸೈಬರ್ ಕ್ರೈಮ್ ಪೊಲೀಸರಿಗೆ ನಿನ್ನ ಲೊಕೇಶನ್ ಕಳಿಸಿದ್ದೆ. ಲಕ್ಷ್ಮಿ ಗಾಬರಿಯಾಗಿ, ಸುಳ್ಳು ಹೇಳಬೇಡ, ನಿನ್ನ ಫೋನನ್ನು ನೀನೇ ನಿನ್ನ ಕೈಯಾರೆ ಹೊರಗಡೆ ಕಸದ ಡಬ್ಬಿಗೆ ಹಾಕಿದ್ಯಾ, ಪೊಲೀಸರಿಗೆ ಹೇಗೆ ಗೊತ್ತು ಅಂತ ಕಿರ್ಚಿದಾಗ ಮಲ್ಲಿಕಾ ತನ್ನ ರೇಷ್ಮೆ ಸೀರೆಯ ಸೆರಗಿನಿಂದ ಆ ಮುದ್ದಾದ ಮುತ್ತಿನ ಹಾರವನ್ನು ತೋರಿಸಿದ್ಲು. ನಾನು ಕಸದ ಡಬ್ಬಿಗೆ ಹಾಕಿದ್ದು ನನ್ನ ನಕಲಿ ಮೊಬೈಲ್, ಆದರೆ ನನ್ನ ಗಂಡ ನಾನೇ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಈ ಮುತ್ತಿನ ಹಾರದ ಮಧ್ಯೆ ಇರೋದು ಬರೀ ಮುತ್ತಲ್ಲ, ಇದು ಲೇಟೆಸ್ಟ್ ಮೈಕ್ರೋ BGS ಟ್ರ್ಯಾಕರ್ ಮತ್ತು ಆಡಿಯೋ ರೆಕಾರ್ಡರ್. ನೀನು ನನ್ನ ತಂಗಿಯನ್ನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದು, ನನ್ನ ಕೈಗೆ ಚಾಕುವಿನಿಂದ ಇರಿದಿದ್ದು, ಆಸ್ತಿ ಪತ್ರ ಕಸಿದುಕೊಂಡದ್ದು ಎಲ್ಲವೂ ಇಷ್ಟೊತ್ತಿಗೆ ಸೈಬರ್ ಕ್ರೈಮ್ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಲೈವ್ ಆಗಿ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿದ್ಲು. ಮಲ್ಲಿಕಾ ಮಾತು ಮುಗಿಸೋಷ್ಟರಲ್ಲಿ ರೂಮ್ನ ಕಿಟಕಿಗಳು ಮತ್ತು ಬಾಗಿಲನ್ನು ಮುರಿದುಕೊಂಡು ಕಮಾಂಡೋ ಪೊಲೀಸರು ಒಳಗೆ ನುಗ್ಗಿದ್ರು. ಗನ್ಗಳನ್ನು ಲಕ್ಷ್ಮಿಯ ತಲೆಗಿಟ್ರು. ಕಮಿಷನರ್ ಲಕ್ಷ್ಮಿ ಕೈಯಲ್ಲಿದ್ದ ಆಸ್ತಿ ಪತ್ರವನ್ನು ಕಿತ್ಕೊಂಡು ಮಲ್ಲಿಕಾ ಕೈಗೆ ಕೊಟ್ಟರು. ಲಕ್ಷ್ಮಿ, ನೀನು ಸಹಿ ತಗೊಂಡಿರೋ ಈ ಪತ್ರ ಕೇವಲ ಜೆರಾಕ್ಸ್ ಕಾಪಿ. ಅಸಲಿ ಆಸ್ತಿ ಪತ್ರ ನಾನೇ ಹತ್ತಿರ ಸೇಫ್ ಆಗಿದೆ. ಒಬ್ಬ ಬಿಲಿಯನರ್ ಉದ್ಯಮಿಯ ಆಸ್ತಿ ಕಸಿಯಲು ಸಂಚು ಹೂಡಿದ್ದ ಇಂತಹ ಹೆಣ್ಣಿಗೆ ಜೀವ ಬೆದರಿಕೆ ಹಾಕಿದ್ದ ಅಪರಾಧಕ್ಕೆ ನಿನಗೆ ಇನ್ಮೇಲೆ ಬೆಲೆ ಸಿಗಲ್ಲ ಎಂದು ಲಕ್ಷ್ಮಿಯನ್ನು ಕುತ್ತಿಗೆ ಹಿಡಿದು ಎಳೆದುಕೊಂಡು ಹೋಗ್ತಾರೆ. ಲಕ್ಷ್ಮಿಯ ಅಹಂಕಾರ ಮಲ್ಲಿಕಾಳ ಮೈಂಡ್ ಗೇಮ್ಗೆ ಸಂಪೂರ್ಣ ಧೂಳಿಪಟವಾಗುತ್ತೆ. ಮಲ್ಲಿಕಾ ನೋವಿನಿಂದ ಕುಸಿಯುವಾಗ ನಾನಿ ರೂಮ್ ಒಳಗೆ ಓಡ್ ಬರ್ತಾನೆ. ಹೆಂಡತಿಯ ತೋಳಿನಿಂದ ರಕ್ತ ಬರುತ್ತಿರುವುದನ್ನು ಕಂಡ ನಾನಿ ಕಣ್ಣೀರನ್ನು ಹಾಕುತ್ತಾ ಅವಳನ್ನು ಗಟ್ಟಿಯಾಗಿ ಪಾಪ ಅಪ್ಕೊಳ್ತಾನೆ. ಮಲ್ಲಿಕಾ, ನೀ ನನ್ನ ನಿನ್ನ ಜೀವವನ್ನೇ ಪಣಕ್ಕಿಟ್ಟು ನನ್ನ ತಂಗಿನ, ನನ್ನ ಆಸ್ತಿನ ಉಳಿಸಿದೀಯಾ ಅಂತ ಕಣ್ಣೀರಾಗ್ತಾನೆ. ಮಲ್ಲಿಕಾ ಮುಗುಳ್ನಗುತ್ತಾ, ನಾನು ಹೇಳಿಲ್ವ ಬಾಸ್, ಈ ಮಲ್ಲಿಕಾ ಯಾವತ್ತೂ ಸೋಲಕ್ಕೆ ಇಷ್ಟಪಡಲ್ಲ ಅಂತ. ಅವನ ಎದೆಯ ಮೇಲೆ ತಲೆ ಇಟ್ಲು. ಅತ್ತೆ ಮಹಾದೇವಮ್ಮ ಕೂಡ ಮಗಳ ಪ್ರಾಣ ಉಳಿದದ್ದಕ್ಕೆ ಸೊಸೆಯ ಕಾಲಿಗೆ ಬಿದ್ದು ಕಣ್ಣೀರನ್ನೇನೋ ಹಾಕಿದ್ರು. ಮರುದಿನ ಬೆಳಗ್ಗೆ ನಾನೇ ತನ್ನ ಇಡೀ ಬಿಸ್ನೆಸ್ಗೆ ರಜೆ ಘೋಷಿಸಿ ಮನೆಯಲ್ಲಿ ಬಿಳಿ ಕುರ್ತಾ ತೊಟ್ಟು ಹಾಲಿಗೆ ಬರ್ತಾನೆ. ಮಲ್ಲಿಕಾ ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡು ಸೋಫಾ ಮೇಲೆ ಕುಳಿತಿದ್ಲು. ನಾನೇ ಅವಳ ಹತ್ರ ಬಂದು ಕಣ್ಣು ಹೊಡೆದು ಕೈಯಲ್ಲಿ ಬಿಸಿ ಬಿಸಿ ಮಲೆನಾಡಿನ ಕಾಫಿಯನ್ನು ಹಿಡಿದು ನಗ್ತಾ ಇದ್ದಾನೆ. ಹಲೋ ಮಿಸಸ್ ಮಲ್ಲಿಕಾ, ಇವತ್ತಿನಿಂದ ಮುಂದಿನ 2 ತಿಂಗಳು ಈ ಬಿಲಿಯನರ್ ನಾನೇ ನಿನ್ನ ಪರ್ಸ್ನಲ್ ಅಸಿಸ್ಟೆಂಟು. ನಿನ್ನ ಕೈಗೆ ಪೆಟ್ಟಾಗಿದೆ ಅಲ್ವಾ, ಇನ್ಮೇಲೆ ನಿನಗೆ ಕಾಫಿ ಕೊಡೋದು, ಊಟ ಮಾಡಿಸೋದು, ಪ್ರತಿಯೊಂದು ಎಲ್ಲವೂ ನನ್ನದೇ ಡ್ಯೂಟಿ. ಇವತ್ತಿನಿಂದ ನಮ್ಮ ಪ್ರೀತಿಯ ಮೊದಲ ದಿನ ಶುರುವಾಗ್ತಾ ಇದೆ ಅಂತ ಹೇಳಿ ಕಾಫಿಯನ್ನು ಚಾಚ್ತಾನೆ. ಹಾಗೆ ಮಲ್ಲಿಕಾಳ ಕಣ್ಣಲ್ಲಿ ಖುಷಿಯ ಕಣ್ಣೀರು ಬರುತ್ತೆ.
ಇಬ್ಬರ ಲೈಫ್ನಲ್ಲಿ ಮುದ್ದಾದ 20 ಅಧ್ಯಾಯಗಳ ಹೊಸ ಪ್ರೇಮಲೋಕದ ಆಟವೇ ಶುರುವಾಗಲಿದೆ. ಮರುದಿನ ಬೆಳಗ್ಗೆ ಮಲೆನಾಡಿನ ಅರಮನೆಯಂತಹ ಮನೆಯ ಮೇಲೆ ಸೂರ್ಯನ ಬಂಗಾರದ ಕಿರಣಗಳು ಬಿದ್ದಿದ್ದು ಹಕ್ಕಿಗಳು ಚಿಲಿಪಿಲಿ ಅಂತ ಇದೆ. ಆ ಪ್ರಶಾಂತವಾದ ವಾತಾವರಣದಲ್ಲಿ ನಾನಿ ಮತ್ತು ಮಲ್ಲಿಕಾಳ ಬೆಡ್ರೂಮ್ನ ಕಿಟಕಿಯಿಂದ ತಂಪಾದ ಗಾಳಿ ಒಳಗೆ ಬರ್ತಾ ಇತ್ತು. ಮಲ್ಲಿಕಾ ಮೆಲ್ಲನೆ ಕಣ್ಬಿಟ್ಟು ನೋಡಿದಾಗ ಅವಳ ಬಲಗೈ ಬಿಳಿ ಬ್ಯಾಂಡೇಜ್ ಸುತ್ತಿರುವ ನೆನಪಾಯಿತು. ನಿನ್ನೆ ರಾತ್ರಿಯ ಲಕ್ಷ್ಮಿಯ ಚಾಕುವಿನಿಂದಾದ ಆ ಗಾಯದ ನೋವು ಇನ್ನೂ ಸ್ವಲ್ಪ ಇತ್ತು. ಆಕೆ ಮಲಗಿದ್ದ ಜಾಗದಿಂದ ಹೇಳಲು ಹೋದಾಗ ಎದುರುಗಡೆ ಕಂಡ ದೃಶ್ಯ ನೋಡಿ ಅವಳಿಗೆ ತನ್ನ ಕಣ್ಣುಗಳಲ್ಲೇ ತಾನು ನಂಬೋಕೆ ಸಾಧ್ಯವಾಗಿಲ್ಲ. ಯಾವಾಗಲೂ ಕೋಟ್ಯಾಂತರ ರೂಪಾಯಿ ಸೂಟು ಬೂಟು ಧರಿಸಿ ಬ್ಯುಸಿಯಾಗಿರ್ತಾ ಇದ್ದಂತಹ ಬಿಲಿಯನರ್ ಉದ್ಯಮಿ ನಾನಿ ಇವತ್ತು ಕಚೇರಿಯ ಕೆಲಸವನ್ನು ಪಕ್ಕಕ್ಕಿಟ್ಟು ಕಿಚನ್ ಏಪ್ರಾನ್ ಧರಿಸಿ ಕೈಯಲ್ಲಿ ಘಮಘಮಿಸುವ ಮಲೆನಾಡಿನ ಫಿಲ್ಟರ್ ಕಾಫಿ ಗ್ಲಾಸನ್ನು ಹಿಡಿದು ಅವಳ ಬೆಡ್ ಪಕ್ಕದಲ್ಲಿ ನಿಂತಿದ್ದ. ಅವನ ಮುಖದ ಮೇಲೆ ಜಗತ್ತನ್ನೇ ಗೆದ್ದಂತಹ ಮುದ್ದಾದ ನಗು ಇತ್ತು. ನಾನಿ ಮೆಲ್ಲನೆ ಕಾಫಿ ಗ್ಲಾಸನ್ನು ಸೈಡ್ ಟೇಬಲ್ ಮೇಲಿಟ್ಟು ಮಲ್ಲಿಕಾಳ ಪಕ್ಕದಲ್ಲಿ ಕುಳಿತುಕೊಂಡ. ಆಕೆ ಏಳಲು ಹೋದಾಗ ಅವಳ ಹೆಗಲನ್ನು ಮೆಲ್ಲನೆ ಹಿಡಿದು, ಹಲೋ ಮಿಸ್ಸಸ್ ಮಲ್ಲಿಕಾ, ಇವತ್ತಿನಿಂದ ಮುಂದಿನ 2 ತಿಂಗಳು ನಿನ್ನ ಬೆಡ್ನಿಂದ ಕೆಳಗೆ ಇಳಿಯುವನೇ ಆಗಿಲ್ಲ. ನಿನ್ನ ಬಲಗೈಗೆ ಪೆಟ್ಟಾಗಿದೆ. ಇನ್ಮೇಲೆ ನಾನೇ ನಿನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ನಿನ್ನೆ ರಾತ್ರಿಯೇ ಅನೌನ್ಸ್ ಮಾಡಿದ್ದೀನಿ ಅಂತ ಕಣ್ಣು ಹೊಡೆದಿದ್ದ. ಮಲ್ಲಿಕಾ ನಾಚಿಕೆಯಿಂದ ಮುಗುಳ್ನಗುತ್ತಾ, ಅಯ್ಯೋ ಬಾಸ್, ಒಂದು ಸಣ್ಣ ಗಾಯಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ನನ್ನ ಹಳ್ಳಿಯವಳು, ಈ ಥರ ಸಣ್ಣ ಪುಟ್ಟ ಪೆಟ್ಗಳನ್ನ ದಿನ ನೋಡ್ತಿರ್ತೀನಿ. ಬಿಡಿ, ನಂಗೆ ತುಂಬ ಕೆಲಸ ಇದೆ, ಅಡುಗೆ ಮನೆಗೆ ಹೋಗಬೇಕು ಅಂತ ಅಂದ್ಲು. ನಾನಿ ತಕ್ಷಣವೇ ಅವಳ ಮಾತನ್ನು ನಿಲ್ಲಿಸಲು ಅವಳ ತುಟಿಗಳ ಮೇಲೆ ತನ್ನ ಬೆರಳನ್ನು ಇಟ್ಟು ತಡೆದಿದ್ದ, ಮಾತಾಡಬೇಡ ಅಂತ. ಅವರಿಬ್ಬರ ಕಣ್ಣುಗಳು ಒಂದಾದಾಗ ರೂಮ್ನಲ್ಲಿ ಒಂದು ವಿಚಿತ್ರ ಪ್ರೇಮಲೋಕ ಸೃಷ್ಟಿಯಾಯಿತು. ನಾನಿ ಅತ್ಯಂತ ಕಾಳಜಿಯಿಂದ ಕಾಫಿ ಗ್ಲಾಸನ್ನು ಎತ್ಕೊಂಡು ಮಲ್ಲಿಕಾಳ ಮುಖದ ಹತ್ತಿರ ತಂದು, ನೋ ಮಲ್ಲಿಕಾ, ಇಷ್ಟು ದಿನ ನೀನು ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಹೋರಾಡಿದ್ದೇ ಆಯಿತು. ಇವತ್ತಿನಿಂದ ನೀ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದು ಈ ನಾನಿಯ ಜವಾಬ್ದಾರಿ. ಬಾಯಿ ತೆಗಿ ಅಂತ ತಾನೇ ಸ್ವತಃ ಅವಳಿಗೆ ಕಾಫಿ ಕುಡಿಸಲು ಶುರು ಮಾಡ್ತಾನೆ. ಮಲ್ಲಿಕಾ ನಾನಿಯ ಕಣ್ಣುಗಳಲ್ಲಿದ್ದ ಅಪಾರವಾದ ಪ್ರೀತಿಯನ್ನು ಕಂಡು ಭಾವುಗಳಾಗ್ತಾಳೆ. ಅವಳು ಮೆಲ್ಲನೆ ಕಾಫಿ ಕುಡಿಯುತ್ತಿರುವಾಗ ನಾನಿ ಅವಳ ಎಡಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಮೆಲ್ಲನೆ ಸವರ್ತಿದ್ದ. ಇದೇ ಸಮಯದಲ್ಲಿ ರೂಮ್ನ ಬಾಗಿಲು ಮೆಲ್ಲನೆ ತಳ್ಳಲ್ಪಟ್ಟಿತು. ಅತ್ತೆ ಮಹದೇವ ಮತ್ತು ತಂಗಿ ಶ್ರುತಿ ಇಬ್ಬರೂ ಒಳಗೆ ಬರ್ತಾರೆ. ಮಹದೇವಮ್ಮನವರ ಕೈಯಲ್ಲಿ ಬಿಸಿ ಬಿಸಿಯಾದ ಇಡ್ಲಿ ಮತ್ತು ಮಲೆನಾಡಿನ ಶೈಲಿಯ ಕಾಯಿ ಚಟ್ನಿ ಇದ್ದ ತಟ್ಟೆ ಇತ್ತು. ಅತ್ತೆ ಮುಖದಲ್ಲಿ ಇಷ್ಟು ದಿನ ಇದ್ದ ಅಹಂಕಾರ ಸಂಪೂರ್ಣವಾಗಿ ಕರಗೋಗಿತ್ತು. ಮಹದೇವಮ್ಮ ಮಲ್ಲಿಕಾಳ ಹತ್ತಿರ ಬಂದು ಅವಳ ಗಾಯಗೊಂಡ ಕೈಯನ್ನು ನೋಡಿ ಕಣ್ಣೀರಾಕಿದ್ಲು. ಮಲ್ಲಿಕಾ, ನಿನ್ನೆ ರಾತ್ರಿ ನನ್ನ ಮಗಳ ಪ್ರಾಣ ಉಳಿಸೋಕೆ ನೀನು ನಿನ್ನ ಜೀವವನ್ನೇ ಪಣಕ್ಕಿಟ್ಟೆ. ಇಷ್ಟು ದಿನ ನಿನಗೆ ಕಾಟ ಕೊಟ್ಟ ಈ ಪಾಪಿ ಅತ್ತೆಯನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇವತ್ತಿನಿಂದ ಈ ಮನೆಯಲ್ಲಿ ನಿನ್ನ ಆಡಳಿತವೇ ಫಿಕ್ಸ್. ನೀನು ಹೇಳಿದ ಹಾಗೆ ಎತ್ತೆ ಕೇಳ್ತಾಳೆ ಅಂತ ಭಾವುಕರಾದರು. ಶ್ರುತಿ ಕೂಡ ಓಡಿ ಬಂದು ಮಲ್ಲಿಕಾಳನ್ನು ಗಟ್ಟಿಯಾಗಿ ಅಪ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಅಣ್ಣಿ, ಮೀನ್ಸ್ ಅತ್ತೆ, ಅಲ್ಲ ಅತ್ತಿಗೆ, ನೀನು ಇಲ್ಲಾಂದರೆ ಇವತ್ತು ನಾನು ಜೀವಂತವಾಗಿ ಇರ್ತಾ ಇರಲಿಲ್ಲ ಎಂದು ಕಣ್ಣೀರಿಟ್ಲು. ಮಲ್ಲಿಕಾ ಮುಗುಳ್ನಗುತ್ತಾ, ಅಯ್ಯೋ ಶ್ರುತಿ, ನನ್ನ ಸ್ವಂತ ತಂಗಿ ಅತ್ತೆಯವರೇ, ಒಂದು ಕುಟುಂಬ ಅಂದಮೇಲೆ ಒಬ್ರಿಗೊಬ್ರು ಕಷ್ಟದಲ್ಲಿ ನಿಲ್ಲೋದೇ ಧರ್ಮ. ದಯವಿಟ್ಟು ಕಣ್ಣೀರು ಒರೆಸ್ಕೊಬಿಡಿ. ಅತ್ತೆಯ ಕೈ ಹಿಡಿದ್ಲು. ಮನೆಯಲ್ಲಿದ್ದ ಆಂತರಿಕ ದ್ವೇಷದ ಕಗ್ಗತ್ತಲು ಇವತ್ತಿಗೆ ಸಂಪೂರ್ಣವಾಗಿ ಕರಗಿ ಇಡೀ ಸಂಸಾರ ಒಂದಾಗಿತ್ತು. ಅತ್ತೆ ಮತ್ತು ತಂಗಿ ಹೋದ ನಂತರ ನಾನೇ ರೂಮ್ನ ಬಾಗಿಲನ್ನು ಲಾಕ್ ಮಾಡಿದ್ಲು. ಮಲ್ಲಿಕಾ ಗಾಬರಿಯಾಗಿ, ಏನು ಬಾಸ್, ಬೆಳಗಿನ ಬಾಗಿಲು ಲಾಕ್ ಮಾಡ್ತಾಯಿದ್ರಾ ಎಂದು ಕೇಳಿದಾಗ ನಾನಿ ತಟ್ಟೆಯಲ್ಲಿದ್ದ ಇಡ್ಲಿಯನ್ನು ಚಮಚದಲ್ಲಿ ಕಟ್ ಮಾಡಿ ಮಲ್ಲಿಕಾಳ ಮುಖದ ಹತ್ತಿರ ತಂದು, ಹಲೋ, ಇವತ್ತು ನಮ್ಮ ಪ್ರೀತಿಯ ಮೊದಲ ದಿನದ ಆಟ ಅಲ್ವಾ, ಅದಕ್ಕೆ ಇವತ್ತು ನಮ್ಮಿಬ್ಬರ ಪ್ರೈವೇಟ್ ಟೈಮು. ಇವತ್ತು ಸಂಜೆ ನಿನ್ನನ್ನು ನಾನೇ ಸ್ವತಃ ಜೀಪ್ ಡ್ರೈವ್ ಮಾಡಿಕೊಂಡು ಅಡಿಕೆ ತೋಟದ ಕರಾರುವಕ್ಕಾದ ಸನ್ಸೆಟ್ಟನ್ನು ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಿಂಗೊಂದು ದೊಡ್ಡ ಸರ್ಪ್ರೈಸ್ ಕಾಯ್ತಾ ಇದೆ ಅಂತ ರಹಸ್ಯವಾಗಿ ನಕ್ಕಿದ್ದ. ಮಲ್ಲಿಕಾ ಇಡ್ಲಿ ತಿನ್ನುತ್ತಾ, ಏನದು ಸರ್ಪ್ರೈಸ್ ಬಾಸ್ ಅಂತ ಕುತೂಹಲದಿಂದ ಕೇಳಿದ್ಲು. ನಾನೇ ಅವಳ ಮೂಗಿನ ತುದಿಯನ್ನು ಮೆಲ್ಲನೆ ಚಿವುಟಿ, ಅದನ್ನು ಈಗಲೇ ಹೇಳಿದರೆ ಸಸ್ಪೆನ್ಸ್ ಹೊರಟು ಹೋಗುತ್ತೆ ಮಿಸ್ಸಸ್ ಮಲ್ಲಿಕಾ ಅಂತ ರೊಮ್ಯಾಂಟಿಕ್ಕಾಗಿ ಪಿಸುಗುಡ್ತಾನೆ. ಸಂಜೆ 4 ಗಂಟೆ ಆಗುತ್ತಿದ್ದಂತೆ ಮಲೆನಾಡಿನ ಹಸಿರು ಕಣಿವೆಯ ಮೇಲೆ ಬಂಗಾರದ ಬಿಸಿಲು ಆವರಿಸಿತು. ಹಕ್ಕಿಗಳ ಚಿಲಿಪಿಲಿ ಸದ್ದಿನ ನಡುವೆ ನಾನಿ ಮತ್ತು ರೂಮ್ನಲ್ಲಿ ರೆಡಿಯಾಗಿ ನಿಂತಿದ್ದ. ಇವತ್ತು ಆಫೀಸ್ ಸುಟ್ಟಿಲ್ಲ, ಬದಲಿಗೆ ಮಲೆನಾಡಿನ ಹುಡುಗನ ತರಹಗಳು ನೀಲಿ ಬಣ್ಣದ ರೇಷ್ಮೆ ಶಾರ್ಟ್, ಬಿಳಿ ಪಂಚೆ ಉಟ್ಟು ಸೊಕ್ಕದ ಹ್ಯಾಂಡ್ಸಮ್ ಕಾಣ್ತಿದ್ದು. ಅಷ್ಟರಲ್ಲಿ ಡ್ರೆಸ್ಸಿಂಗ್ ರೂಮ್ನಿಂದ ಮಲ್ಲಿಕಾ ಹೊರಗೆ ಬರ್ತಾಳೆ. ನಾನಿ ತಂದಿದ್ದ ಆ ಮುದ್ದಾದ ಕಡು ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ಉಡಲು ಆಕೆ ತುಂಬ ಒದ್ದಾಡ್ತಿದ್ಲು. ಆದರೆ ಸೀರೆಯ ಸೆರಗು ಹಾಗೆ ಪದೇ ಪದೇ ಕೆಳಗೆ ಜಾರಿ ಬೀಳ್ತಾನೆ ಇತ್ತು.
ಅಯ್ಯೋ ಈ ಕೈ ಬೇರೆ ಪೆಟ್ಟಾಗಿದೆ, ಒಂದು ಸೀರೆ ಉಡೋಕ್ಕೂ ಆಗ್ತಾ ಇಲ್ವಲ್ಲ ಅಂತ ಮಲ್ಲಿಕಾ ಪಾಪ ಬೇಸರದಿಂದ ಪಿಸ್ಕೊಡ್ತಾ ಇದ್ಲು. ಅಷ್ಟರಲ್ಲಿ ಕನ್ನಡಿಗೆ ಮರೆಯಿಂದ ಸದ್ದಿಲ್ಲದೆ ಬಂದ ನಮ್ಮ ನಾಯಕ ಮತ್ತೆ ನಾನಿ. ಅವನು ಮಲ್ಲಿಕಾಳ ಕೈಯಿಂದ ಜಾರ್ತಿದ್ದ ರೇಷ್ಮೆ ಸೀರೆಯ ಸೆರಗನ್ನು ಗಾಳಿಯಲ್ಲೇ ಹಿಡಿದುಕೊಂಡ. ಕನ್ನಡಿಯ ಮೂಲಕ ನಾನೇ ತನ್ನನ್ನೇ ನೋಡುತ್ತಿರುವುದನ್ನು ಕಂಡ ಮಲ್ಲಿಕಾಳ ಹೃದಯದ ಬಡಿತ ಒಂದಷ್ಟು ಜಾಸ್ತಿ ಆಗೋಯ್ತು. ನಾನಿ ಮೆಲ್ಲನೆ ಅವಳ ಹಿಂಬದಿಯಿಂದ ಬಂದು ಅವಳ ಮುದ್ದಾದ ಮುಖಕ್ಕೆ ಹತ್ತಿರ ತನ್ನ ಕೈಗಳನ್ನು ತಂದು ಸೀರೆಯ ನೆರಿಗೆಗಳನ್ನು ಅತ್ಯಂತ ನಾಜೂಕಾಗಿ ಜೋಡಿಸಲು ಶುರು ಮಾಡ್ದ. ಮಲ್ಲಿಕಾ ಆಶ್ಚರ್ಯದಿಂದ ತಿರುಗಿ ನೋಡಿ, ಅಯ್ಯೋ ಬಾಸ್ ಬಿಡಿ, ಎಷ್ಟು ಸಲ ಅಂತ ಉಡಿಸ್ಕೊಡ್ತೀರಾ, ನಿಮಗಿದು ಎಲ್ಲಿಂದ ಬರುತ್ತೆ, ಉದ್ಯಮಿಗೆ ಸೀರೆ ಉಡ್ಸೋಕ್ಕೂ ಬರುತ್ತಾ ಅಂತ ಕಣ್ಣು ದೊಡ್ಡದು ಮಾಡಿ ಕೇಳ್ತಾ ಇದ್ದಾಳೆ. ನಾನೇ ಅವಳ ಕಣ್ಣುಗಳನ್ನೇ ನೋಡುತ್ತಾ ಮುಗುಳ್ನಕ್ಕು, ಮಲ್ಲಿಕಾ ನನ್ನ ಹೆಂಡತಿಗೆ ಪ್ಲೇಟ್ ಮಾಡೋದು ಹೇಗೆ ಅಂತ ಕದ್ಕೊಂಡು ನೋಡ್ಕೊಂಡಿದ್ದೀನಿ. ನಿನ್ನ ಕೈಗೆ ಪೆಟ್ಟಾಗಿರುವಾಗ ಈ ಪರ್ಸ್ನಲ್ ಅಸಿಸ್ಟೆಂಟ್ ಮಾತ್ರ ಕೆಲಸ ಮಾಡ್ತಾಳೆ ಅಂತ ಹೇಳುತ್ತಾ ಅತ್ಯಂತ ಪ್ರೊಫೆಷ್ನಲ್ ಆಗಿ ಸೀರೆಯ ಪ್ರತಿಯೊಂದು ನೆರಿಗೆನ ಜೋಡಿಸಿ ಅವಳ ಹೆಗಲ ಮೇಲೆ ಸೆರಗನ್ನು ಹಾಕಿ ರೇಷ್ಮೆ ಪಿನ್ನನ್ನು ಚುಚ್ಚುತ್ತಾನೆ. ನಾನಿಯ ಈ ಮುದ್ದಾದ ಸ್ಪರ್ಶಕ್ಕೆ ಮಲ್ಲಿಕಾಳ ಇಡೀ ದೇಹ ಒಂದು ರೀತಿ ರೋಮಾಂಚನಗೊಳ್ಳುತ್ತೆ. ಕೆನ್ನೆಗಳು ಕೆಂಪಗಾಗುತ್ತೆ. ಒಂದು ಕೈಗೆ ಬಿಳಿ ಬ್ಯಾಂಡೇಜ್ ಇರುವುದರಿಂದ ಸೀರೆಯ ನೆರಿಗೆಗಳನ್ನು ಸರಿಯಾಗಿ ಜೋಡಿಸಿ ಅವಳಿಗೆ ಉಡೋಕ್ಕಾಗ್ತಾ ಇಲ್ಲ. ಮುಖದಲ್ಲಿ ಸ್ವಲ್ಪ ಬೇಸರ ಎದ್ದು ಕಾಣ್ತಾ ಇದೆ. ನಾನೀ ಕನ್ನಡಿಯ ಮರೆಯಿಂದ ಇದನ್ನು ನೋಡಿ ಮೆಲ್ಲನೆ ನಗುತ್ತಾ ಅವಳ ಹತ್ತಿರ ಬರ್ತಾನೆ. ಏನಮ್ಮ ಮಲ್ಲಿಕಾ, ಇಡೀ ಜಗತ್ತಿನ ಮೈಂಡ್ ಗೇಮ್ನಿಂದ ಆಟ ಆಡಿಸ್ತೀಯಾ, ಆದರೆ ಈ 6 ಗಜದ ಸೀರೆ ಉಡೋಕ್ಕೆ ನಿನಗೆ ಆಗ್ತಾ ಇಲ್ವಾ ಅಂತ ರೇಗಿಸ್ತ. ಮಲ್ಲಿಕಾ ಮುಖ ಸಣ್ಣದು ಮಾಡಿಕೊಂಡು, ನೋಡಿ ಬಾಸ್, ತಮಾಷೆ ಮಾಡಬೇಡಿ, ಒಂದು ಕೈಯನ್ನು ಸೀರೆ ಉಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ, ನನಗೆ ಪೂಜೆನೂ ಬೇಡ, ತೋಟದ ಸನ್ಸೆಟ್ಟು ಬೇಡ ಅಂತ ಮುನಿಸು ತೋರಿದ್ಲು. ನಾನೀ ತಕ್ಷಣವೇ ಅವಳ ಮುನಿಸನ್ನು ನೋಡಿ ಮುಗುಳ್ನಗುತ್ತಾ ಅವಳ ಹತ್ತಿರ ಮಂಡಿಯೂರಿ ಕುಳಿತುಕೊಂಡ. ಮಲ್ಲಿಕಾ ಒಂದು ಕ್ಷಣ ಆಶ್ಚರ್ಯದಿಂದ ಹಿಂದೆ ಸರಿಯಲು ಹೋದಾಗ ಅವಳ ಸೀರೆಯ ಕೊನೆಯನ್ನು ತನ್ನ ಕೈಯಲ್ಲಿ ಹಿಡಿದು ತಡೆದಿದ್ದ. ಹಲೋ ಮಿಸಸ್ ಮಲ್ಲಿಕಾ, ನಿನ್ನ ಈ ಪರ್ಸನಲ್ ಅಸಿಸ್ಟೆಂಟ್ ಇನ್ನೂ ಜೀವಂತವಾಗಿದ್ದಾನೆ. ನಿನ್ನ ಕೈಗೆ ಪೆಟ್ಟಾಗಿದ್ರೆ ಏನಂತೆ, ಈ ಗಂಡನ ಕೈಗಳು ನಿನ್ನ ಸೇವೆಗೆ ಸದಾ ಇಲ್ವಾ ಎಂದು ಹೇಳುತ್ತಾ ನಾನೇ ಅತ್ಯಂತ ಪ್ರೀತಿಯಿಂದ ಸೀರೆಯ ನೆರಿಗೆಗಳನ್ನು ಒಂದೊಂದಾಗಿ ತನ್ನ ಬೆರಳುಗಳಲ್ಲಿ ಜೋಡಿಸೋಕೆ ಶುರು ಮಾಡ್ಕೊಳ್ತಾನೆ. ಕೋಟಿ ಬಿಸ್ನೆಸ್ ಡೀಲ್ ಮಾಡುವಂತಹ ಕೈಗಳು, ಸೈನ್ ಹಾಕುವಂಥ ಕೈಗಳು ಇವತ್ತು ಹೆಂಡತಿಯ ಸೀರೆಯ ನೆರಿಗೆಗಳನ್ನು ತುಂಬ ಕಷ್ಟಕರವಾಗಿ ಅತ್ಯಂತ ಶಿಸ್ತಾಗಿ ಜೋಡಿಸ್ತಾ ಇದ್ದಾನೆ. ನಾನಿಯ ಈ ಅಪಾರವಾದ ಪ್ರೀತಿ ಸ್ಪರ್ಶಕ್ಕೆ ಮಲ್ಲಿಕಾಳ ಇಡೀ ಒಂದು ತನು ಒಂದು ಕ್ಷಣ ರೋಮಾಂಚನಗೊಳ್ಳುತ್ತೆ. ಅವಳು ಕನ್ನಡಿಯಲ್ಲಿದ್ದ ನಾನಿಯ ಮುಖವನ್ನೇ ನೋಡುತ್ತಾ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಾನೀ ನೆರಿಗೆಗಳನ್ನು ಜೋಡಿಸಿ ಮಲ್ಲಿಕಾಳ ಒಂದು ಸೊಂಟದ ಹತ್ರ ತಗೊಂಡು ಹೋಗಿ ಸಿಕ್ಕಿಸ್ಕೊ ಅಂತ ಹೇಳ್ತಾನೆ. ಕನ್ನಡಿಯ ಮುಂಭಾಗದಲ್ಲಿ ಅವಳ ಹಿಂಬದಿಯಿಂದ ಬಂದು ಅವಳ ಮುದ್ದಾದ ಒಂದು ನಡುವಂಥ ಬಳ್ಳಿಗೆ ತನ್ನ ಕೈಗಳನ್ನು ಬಳಸಿ ಗಟ್ಟಿಯಾಗಿ ಅಪ್ಕೊತಾನೆ. ಚಂದ್ರನ ಬೆಳಕಿನಲ್ಲಿ ಮಲ್ಲಿಕಾಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ನಾನೇ ಅವಳ ಕಿವಿಯ ಹತ್ತಿರ ಬಂದು ಪಿಸುಗುಡ್ತಾನೆ, ಹೇಗಿದೆ ನನ್ನ ಸೆಲೆಕ್ಷನ್, ನನ್ನ ಹೆಂಡತಿ ಈ ಸೀರೆಯಲ್ಲಿ ಸಾಕ್ಷಾತ್ ಮಲೆನಾಡಿನ ದೇವತೆ ಥರ ಕಾಣಿಸ್ತಾ ಇದ್ದಾಳೆ. ಮಲ್ಲಿಕಾ ಅವನ ಎದೆಯ ಮೇಲೆ ಮೆಲ್ಲನೆ ತಲೆ ಇಟ್ಟು, ಥ್ಯಾಂಕ್ ಯು ನಾನಿ, ಲೈಫ್ನಲ್ಲಿ ಇಷ್ಟು ಖುಷಿಯಾಗಿರ್ತೀನಿ ಅಂತ ನಾನು ಯಾವತ್ತೂ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ಲು. ಇಬ್ಬರ ನಡುವಿನ ಪ್ರೇಮ ಲೋಕ ಮುಗಿಲು ಮುಟ್ಟಿತ್ತು. ಸ್ವಲ್ಪ ಸಮಯದ ನಂತರ ನಾನಿ ಮತ್ತು ಮಲ್ಲಿಕಾ ಜೊತೆಯಾಗಿ ಅಡಿಕೆ ತೋಟದ ಹಾದಿಯಲ್ಲಿ ನಡೆದು ಬಂದಿದ್ರು. ತೋಟದ ಬದಿಯಲ್ಲಿ ನಿಂತಿದ್ದ ಹಳೆಯ ಮುದ್ದಾದ ಓಪನ್ ಟಾಪ್ ಜೀಪನ್ನು ನಾನಿ ಹೂಗಳಿಂದ ಮತ್ತು ಸಣ್ಣ ಸಣ್ಣ ಲೈಟ್ಸ್ನಿಂದ ಸುಂದರವಾಗಿ ಡೆಕೋರೇಟ್ ಮಾಡಿಬಿಟ್ಟಿದ್ದ. ನಾನಿ ಜೀಪ್ನ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ಕಣ್ಣು ಹೊಡೆದಿದ್ದ. ಬಾ ಮಲ್ಲಿಕಾ, ಇವತ್ತು ನಮ್ಮ ತೋಟದ ಜೀಪ್ ರೈಡ್ ಸನ್ಸೆಟ್ ಜರ್ನಿ ಶುರುವಾಗ್ತಾ ಇದೆ ಅಂತ ಹೇಳ್ತಾನೆ. ಮಲ್ಲಿಕಾ ನಗುತ್ತಾ ಅವನ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಂಡ್ಳು. ಮಲೆನಾಡಿನ ಸಾಲು ಸಾಲು ಅಡಿಕೆ ಮರಗಳ ನಡುವೆ ಕೆಂಪು ಸೂರ್ಯ ಮುಳುಗ್ತಿದ್ದ. ಆ ಸುಂದರ ಸಂಜೆಯಲ್ಲಿ ಜೀಪ್ ಮುನ್ನುಗ್ತಿತ್ತು. ತಂಪಾದ ಬಿರುಗಾಳಿ ಬೀಸ್ತಿದ್ರೆ ಮಲ್ಲಿಕಾಳ ತಲೆಗೂದಲು ನಾನಿಯ ಮುಖಕ್ಕೆ ಬಡಿತಾ ಇತ್ತು. ನಾನಿ ಒಂದು ಕೈಯನ್ನು ಸ್ಟೇರಿಂಗ್ ಹಿಡಿದು ಮತ್ತೊಂದು ಕೈಯಿಂದ ಮಲ್ಲಿಕಾಳ ಎಡಗೈಯನ್ನು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಜೀಪ್ ನೇರವಾಗಿ ತೋಟದ ತುದಿಯಲ್ಲಿದ್ದ ಆ ಎತ್ತರದ ಗುಡ್ಡದ ಮೇಲಿನ ಸನ್ಸೆಟ್ ಪಾಯಿಂಟ್ಗೆ ಬಂದು ನಿಲ್ಲುತ್ತೆ. ಅಲ್ಲಿಂದ ಇಡೀ ಮಲೆನಾಡಿನ ಹಸಿರು ಕಣಿವೆ ಕಣ್ಣಿಗೆ ಕಾಣಿಸ್ತಿತ್ತು. ನಾನೇ ಜೀಪ್ನಿಂದ ಇಳಿದು ಮಲ್ಲಿಕಾನ ಮೆಲ್ಲನೆ ಕೈಯಲ್ಲಿ ಹಿಡಿದು ಕೆಳಗೆ ಇಳಿಸ್ತಾನೆ. ಗುಡ್ಡದ ತುದಿಯಲ್ಲಿ ಒಂದು ಸುಂದರವಾದ ಟೇಬಲನ್ನು ಇಟ್ಟು ಅದರ ಮೇಲೆ ಮಲ್ಲಿಕಾಗೆ ಇಷ್ಟವಾದಂತಹ ಬಿಸಿ ಬಿಸಿಯಾದ ರುಚಿಯಾದ ಮಸಾಲ ಪಡ್ಡು ಮತ್ತು ಫಿಲ್ಟರ್ ಕಾಫಿಯನ್ನೇ ಇಡಲಾಗಿತ್ತು. ಆದರೆ ಅಸಲಿ ಸರ್ಪ್ರೈಸ್ ಇಲ್ಲೇ ಇತ್ತು. ನಾನಿ ಆಕಾಶದ ಕಡೆಗೆ ಸನ್ನೆ ಮಾಡ್ತಾ ಇದ್ದಂಗೆ ತೋಟದ ಮರಗಳ ನಡುವಿನಲ್ಲಿ ನೂರಾರು ಒಂದು ರಹಸ್ಯವಾಗಿ ಅಡಗಿದ್ದ ಬಲೂನ್ಗಳು ಆಕಾಶಕ್ಕೆ ಹಾರಿದ್ವು.
ಆ ಬಲೂನ್ಗಳ ಮಧ್ಯೆ ಒಂದು ದೊಡ್ಡ ಬ್ಯಾನರ್ ಇತ್ತು. ಅದರಲ್ಲಿ ಬರೆದಿತ್ತು, ಐ ಲವ್ ಯು ಮಲ್ಲಿಕಾ, ಇವತ್ತಿನಿಂದ ಈ ನಾನಿನ್ನ ಪ್ರೀತಿಯ ದಾಸ ಅಂತ. ಮಲ್ಲಿಕಾ ಬ್ಯಾನರನ್ನು ನೋಡಿ ಆಶ್ಚರ್ಯದಿಂದ ಎರಡೂ ಕೈಗಳನ್ನು ಮುಚ್ಚಿಕೊಂಡು ಜೋರಾಗಿ ನಕ್ಕಿದ್ಲು. ಅವಳ ಕಣ್ಣುಗಳಲ್ಲಿ ಆನಂದ ಭಾಷ್ಮ ಹರಿತಿತ್ತು. ಆಕೆ ತಕ್ಷಣವೇ ಓಡಿ ಬಂದು ನಾನಿಯ ಎದೆಗೆ ಗಟ್ಟಿಯಾಗಿ ಅಪ್ಕೊಂಡ್ಳು. ಆದರೆ ಇದೇ ಖುಷಿಯ ನಡುವೆ ತೋಟದ ಕೆಳಗಿನ ಮನೆಯ ಹಟ್ಟಿಯಲ್ಲಿ ಒಂದು ಸಣ್ಣ ಕರಾರುವಕ್ಕಾದ ಟ್ವಿಸ್ಟ್ ಕಾಯ್ತಾ ಇತ್ತು. ಅತ್ತೆ ಮಹಾದೇವಮ್ಮ ಮಗ ಸೊಸೆಗೆ ರಾತ್ರಿ ಹಾಲಿನ ಗ್ಲಾಸ್ ಕೊಡಲು ರೂಮ್ಗೆ ಹೋದಾಗ ಮಲ್ಲಿಕಾಳ ಬ್ಯಾಗ್ನಿಂದ ಕೆಳಗೆ ಬಿದ್ದ ಒಂದು ಹಳೆಯ ರಹಸ್ಯ ಡೈರಿ ಅತ್ತೆಯ ಕೈ ಸೇರಿತ್ತು. ಆ ಡೈರಿಯ ಮೊದಲ ಪುಟವನ್ನು ತೆರೆದ ಅತ್ತೆ ಮಹಾದೇವಮ್ಮ ಆಘಾತದಿಂದ ಕಣ್ಣು ದೊಡ್ಡದು ಮಾಡಿಕೊಂಡ್ರು. ಸಂಜೆ 4 ಗಂಟೆಯಾಗುತ್ತಿದ್ದಂತೆ ಮಲೆನಾಡಿನ ಆಕಾಶ ಹಸಿರು ಮತ್ತು ಸಿಂಧೂರ ಬಣ್ಣದ ಮಿಶ್ರಣದಂತೆ ಕಂಗೊಳಿಸುತ್ತಿದ್ದಾಗ ಆ ಒಂದು ಸಾಲು ಮರಗಳ ನಡುವಿನಲ್ಲಿ ತಂಪಾದ ಗಾಳಿ ಬೀಸ್ತಾ ಇತ್ತು. ಮಲ್ಲಿಕಾಳಿಗೆ ಇಷ್ಟ ಅಂತ ಹೇಳಿ ಮಸಾಲ ಪಡ್ಡು ಇತ್ತು. ನಿಮ್ಗೆ ಹೆಂಗೆ ಗೊತ್ತು ನನಗಿದು ಇಷ್ಟ ಅಂತ ಖುಷಿಯಿಂದ ಕಿರ್ಚಿದ್ಲು. ನಾನಿ ಹೆಮ್ಮೆಯಿಂದ ನಕ್ಕು, ನಿನ್ನ ಮನಸ್ಸಿನಲ್ಲಿರೋ ಪ್ರತಿಯೊಂದು ಇಷ್ಟನೂ ಇನ್ಮೇಲೆ ನನಗೆ ಗೊತ್ತಾಗುತ್ತೆ ಮಲ್ಲಿಕಾ ಅಂತ ಹೇಳುತ್ತಾ ಅವಳ ಕೈಗೆ ಪೆಟ್ಟಾಗಿರುವುದರಿಂದ ತಾನೇ ಸ್ವತಃ ಒಂದು ಪಡ್ಡನ್ನು ತಗೊಂಡು ಚಟ್ನಿಯಲ್ಲಿ ಅದ್ದಿ ಅವಳ ಮುಖದ ಹತ್ತಿರ ತರ್ತಾನೆ. ಬಾಯಿ ತೆಗಿ, ಬೇಗ ತಿನ್ನು, ಬಿಸಿ ಬಿಸಿಯಾಗಿದ್ದಾಗೆ ತಿಂದರೆ ರುಚಿ ಜಾಸ್ತಿ ಅಂತ ಹೇಳ್ತಾನೆ. ಪಾಪ ನಮ್ಮ ಮಲ್ಲಿಕಾಳ ಕಣ್ಣುಗಳಲ್ಲಿ ಪ್ರೀತಿಯ ಒಂದು ಅಲೆ ಜಾಸ್ತಿಯಾಗಿ ಕಣ್ಣೀರು ತುಂಬಿಕೊಂಡು ನಾನಿ ನೀಡಿದ ಆ ಮುದ್ದಾದ ತುತ್ತನ್ನು ತಿಂದಳು. ಆ ಸನ್ಸೆಟ್ ಬೆಳಕಿನಲ್ಲಿ ಕೋಟ್ಯಾಧಿಪತಿ ಗಂಡ ತನಗೆ ಕೈಯಾರೆ ತಿನ್ನಿಸ್ತಾ ಇರುವಂತಹ ಊಟ ಮಾಡಿಸ್ತಾ ಇರೋದನ್ನು ಕಂಡು ಅವಳಿಗೆ ಕಣ್ಣೀರು ತುಂಬಿ ಬಂತು. ಅವಳ ಇಡೀ ಜನ್ಮಕ್ಕೆ ಧನ್ಯವಾದ ಹೇಳಿಬಿಟ್ಲು. ಊಟ ಮುಗಿದ ಮೇಲೆ ನಾನಿ ತನ್ನ ಜೇಬಿನಿಂದ ಒಂದು ಸಣ್ಣ ರಹಸ್ಯ ಬಾಕ್ಸ್ ಹೊರಗೆ ತೆಗಿತಾನೆ. ಅದನ್ನು ಓಪನ್ ಮಾಡಿದಾಗ ಒಳಗೆ ಮುತ್ತು ಮತ್ತು ಕೆಂಪು ಹರಳುಗಳ ಕೆತ್ತಿದ ಅತ್ಯಂತ ಅಪರೂಪದ ಸಾಂಪ್ರದಾಯಿಕ ಮಲೆನಾಡಿನ ಮಾಂಗಲ್ಯ ಸರ ಹೊಳಿತಾಯಿತು. ನಾನಿ ಅತ್ಯಂತ ಭಾವನಾತ್ಮಕವಾಗಿ ಮಲ್ಲಿಕಾಳ ಕಣ್ಣುಗಳನ್ನು ನೋಡಿ ಹೇಳ್ತಾನೆ, ಮಲ್ಲಿಕಾ, ನಮ್ಮ ಮದುವೆ ತುಂಬ ಬಲವಂತವಾಗಿರ್ಬೋದು, ಆದರೆ ಇವತ್ತಿನಿಂದ ನೀನು ನನ್ನ ಉಸಿರು. ಈ ಮಲೆನಾಡಿನ ಪ್ರಕೃತಿಯ ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ, ನೀನು ಲೈಫ್ ಲಾಂಗ್ ನನ್ನ ಜೊತೆ ಹೀಗೆ ಇರಬೇಕು ಅಂತ ಪ್ರೀತಿಯಿಂದ ಪ್ರಪೋಸ್ ಮಾಡ್ತಾನೆ. ಮಲ್ಲಿಕಾಳ ಕಣ್ಣುಗಳಿಂದ ಆನಂದ ಭಾಷ್ಮ. ಆಕೆ ಮಾತನಾಡಲಾಗದೆ ಕೇವಲ ತಲೆ ಆಡಿಸಿದ್ಲು. ನಾನಿ ಮೆಲ್ಲನೆ ಆ ಸರವನ್ನು ಅವಳ ಕುತ್ತಿಗೆಗೆ ತೋಡಿಸಿ ಅವಳ ಹಣೆಗೆ ಮುತ್ತಿಟ್ಟು ತನ್ನ ಎದೆ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಆದರೆ ಅದೇ ಸಮಯದಲ್ಲಿ ಅರಮನೆಯ ಮನೆಯಲ್ಲಿ ಅತ್ತೆ ಮಹಾದೇವಮ್ಮ ಮಗ ಮತ್ತು ಸೊಸೆಯ ಈ ಅಪಾರ ಪ್ರೀತಿಯನ್ನು ಕಂಡು ಮನಸ್ಸನ್ನು ಬದಲಾಯಿಸಿದರು. ಮಲ್ಲಿಕಾಳ ಅಕ್ಕಪಕ್ಕದ ತೋಟದ ಹಳೆಯ ಮಾಲೀಕನೊಬ್ಬ ಮಹಾದೇವಮ್ಮನವರನ್ನು ಭೇಟಿ ಮಾಡಲು ರಹಸ್ಯವಾಗಿ ಮನೆಗೆ ಬರ್ತಾ ಇದ್ದಾನೆ. ಆಗಲೇ ಬಂದಿದ್ದನು ಕೂಡ. ಅವನ ಕೈಯಲ್ಲಿ ಮಲ್ಲಿಕಾಳ ಹಳೆಯ ಬದುಕಿನ ಸಂಬಂಧಿಸಿದಂತಹ ಒಂದಷ್ಟು ಕರಾಳವಾದ ಡಾಕ್ಯುಮೆಂಟ್ ಇತ್ತು. ಅವಳ ಜೀವನಕ್ಕೆ ಅವು ಕಪ್ಪು ಚುಕ್ಕಿಯಾಗಿ ಕಾಣ್ತವೆ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕಥೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್.